ಇತ್ತೀಚಿನ ದಿನಗಳಲ್ಲಿ ಜೀವನದಲ್ಲಿ ನಂಬಿಕೆ ಅನ್ನುವಂಥದ್ದು ಕಡಿಮೆ ಆಗಿದೆ. ಜೊತೆಗೆ ಯಾರ್ಯಾರನ್ನೋ ಇಲ್ಲೆಲ್ಲೋ ಕರ್ಕೊಂಡು ಹೋಗಿ ಹತ್ಯೆ ಮಾಡಿಬಿಡ್ಬೋದು ಅಂಥ ಸ್ಥಿತಿ. ಈ ಪುಣೆ ಹತ್ಯೆ ಇದೆಯಲ್ಲ, ಅದು ಕಣ್ಣೆದುರುಗಡೆ ಇದೆ. ಇನ್ನೊಂದು ಎಲ್ಲೋ ಕೋಟೆ ಮೇಲೆ ಕರ್ಕೊಂಡು ಹೋಗಿ ಮದುವೆ ಆಗೋದಕ್ಕಿಂತ ಮೊದಲನೇ ಫೋಟೋ ಸೆಷನ್ಗೆ ಅಂತ ಮಾಡಿ ಅವನ್ನ ತಳ್ಳಿದ್ದು. ಈಗ ನೋಡಿ, ಆಂಧ್ರ ಪ್ರದೇಶದಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಚಿತ್ತೂರಿನ ಗುಡಿಪಲ್ಲಿಯ ದೇಗುಲಕ್ಕೆ ಇವರು ಹೋಗಿದ್ರು. ಪತಿ ರಮೇಶ್ ಮತ್ತು ಪತ್ನಿ ಹಾಸಿನಿ ಮತ್ತು ಮಗು ಅಲ್ಲಿ ಹೋಗ್ತಿದ್ದಂಗೆ ಈಕೆ ಪ್ಲಾನ್ ಮಾಡಿಲ್ಲಂತೆ. ಬಾಯ್ ಫ್ರೆಂಡಿಗೆ ಲೊಕೇಶನ್ ಕಳಿಸಿದ್ಲು. ಬಾಯ್ ಫ್ರೆಂಡ್ ಯುಗಂಧರ್ ಇವರೆಲ್ಲ ಸೇರಿಕೊಂಡು ಅವನ್ನ ಕೊಲೆ ಮಾಡಿದ್ದಾರೆ. ಘಾಟ್ ರಸ್ತೆನಲ್ಲೇ ರಮೇಶ್ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಅಂತ. ಪರ್ಸ್ ಕಳ್ಕೊಂಡು ಹೋಗಿದೆ ಅಂತ ಈಕೆ ನಾಟಕ ಆಡಲಂತೆ. ಪರ್ಸ್ ಹುಡ್ಕೋಕೆ ಅಂತ ಹೋದ ರಮೇಶ್. ಆ ಸಂದರ್ಭದಲ್ಲಿ ಇವಳ ಬಾಯ್ ಫ್ರೆಂಡ್ ಯುಗಂಧರ್ ಗ್ಯಾಂಗ್ ದಾಳಿ ಮಾಡ್ತು. ನೋಡಿ, ಇವರೇನೇನೆ, ಏನಿದು, ಏನು ಸಂಬಂಧಗಳು, ಏನು ಕತೆ ಇದು? ಒಬ್ಬ ಮನುಷ್ಯನನ್ನು ಕೊಲ್ಲುವಷ್ಟರ ಮಟ್ಟಿಗೆ. ಮಗು ಕಣ್ಣೆದುರುಗಡೆನೇ ಅಪ್ಪನನ್ನು ಕೊಲೆ ಮಾಡಿಸ್ತಾಳೆ ಅಂತಂತಂದರೆ ಒಬ್ಬಳು ತಾಯಿ, ಏನಿದೆ ಅರ್ಥ ಇದು? ಇವಳೆಂಥ ತಾಯಿ ಪಾಪ. ಮಗು ಏನು ಕರ್ಮ ಮಾಡಿ ಹುಟ್ಟಿತ್ತು, ತನ್ನ ಕಣ್ಣೆದುರುಗಡೆನೇ ತನ್ನಪ್ಪ ಸಾಯೋದನ್ನು ನೋಡಬೇಕಲ್ಲ. ಇವರೇನು ತಿಳಿದು ಮಾಡ್ತಾರೋ, ತಿಳಿದೇ ಮಾಡ್ತಾರೋ? ಈ ಮೊನ್ನೆ ಈ ಪೂನಾ ಕೇಸ್ ನಾವು ನೋಡಿದ್ವಿ. ತೀರಾ ಮದುವೆ ಆಗೋದಕ್ಕಿಂತ ಮೊದಲು ಇಬ್ಬರು ಆಗರ್ಭ ಶ್ರೀಮಂತರು ಯಾವುದೋ ಕೋರ್ಟಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ತಳ್ಳಿ. ಬೇಕಾ ಇವೆಲ್ಲ? ಇಷ್ಟ ಇದ್ದರೆ ಜೊತೆ ಜೀವನ ಮಾಡಬೇಕು, ಬೇಡವಾ ಕೈ ಮುಗಿದು ಹೋಗಬೇಕತ್ಲಾಗೆ, ನಿಮ್ಮ ಸಹವಾಸ ಸಾಕು ಅಂತ. ನೋಡಿ ಪಾಪ, ಅವನ್ನ ದೇವರು ಕೂಡ ಕಾಪಾಡಲಿಕ್ಕೆ ಆಗಲಿಲ್ಲ. ಹೋಲಿ ದೇವ್ರು ಈಕೇನು ಕಾಪಾಡೋದನ್ನ? ಇಲ್ಲ, ಎಲ್ಲ ಸಿಕ್ಬಿದ್ದೀಯಾರು ಇವಾಗ. ಎಂಥ ಸ್ಥಿತಿ ನೋಡಿ. ಈ ಕಾಲ್ ಡೀಟೇಲ್ಸ್, CCTV ದೃಶ್ಯಗಳು ಎಲ್ಲವೂ ಕೂಡ ಇವ್ರದ್ದು ಎಷ್ಟರ ಮಟ್ಟಿಗೆ ಇವ್ರದ್ದು ಷಡ್ಯಂತ್ರ ಆಗಿದೆ ಅನ್ನೋದನ್ನು ಸಾರಿ ಸಾರಿ ಹೇಳಿಬಿಟ್ವು. ಇಲ್ಲಿಗೆ ಬಂದಿದೆ ಮನುಷ್ಯನ ಸಂಬಂಧ. ಇಷ್ಟ ಇಲ್ದೇ ಯಾಕೆ ಮದುವೆ ಆಗ್ತಾರೋ, ಏನು ಕತೆನೋ? ಒಂದು ಈ ಮದುವೆ ಅನ್ನುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಒಂದು ಕುಟುಂಬ ವ್ಯವಸ್ಥೆ ಇದೆಯಲ್ಲ, ಕುಟುಂಬ ವ್ಯವಸ್ಥೆಗೇ ಇವರು ಮಾರಕ. ನೋಡಿ ಇಂಥವ್ರು. ನೋಡಿ, ಮರ್ಡರ್ ಆದಮೇಲೆ ಆಕೆ ಕುತ್ಕೊಂಡು ಹೋಗ್ತಿರೋ ನೋಡಿ ಬೈಕಲ್ಲಿ. ಇವ್ರಿಗೇನಾದರೂ ಕಾನೂನಿನ ಭಯ ಇದೆಯಾ? ಈ ಪಾಪ ಪುಣ್ಯದ ಭಯ ಹೊರಟೋಗಿದೆ ಬಿಡಿ, ಅದು ಹೊರಟೋಗಿದೆ. ಅದು ಎಲ್ಲ ಹೋಯಿತು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವೇನು ಹೇಳ್ತೀವಲ್ಲ, ಈಗ ಧರ್ಮನೂ ಬೇಡ, ಮೋಕ್ಷನೂ ಬೇಡ. ಮೊದಲಿಂದ ಮತ್ತು ಕೊನೆಯದು ಬಿಟ್ಟರು. ಅರ್ಥ ಮತ್ತು ಕಾಮ ಎರಡನೇ. ದುಡ್ಡು ಬೇಕು, ಕಾಮನೆಗಳು, ಇಷ್ಟೇ ಬೇಕಾಗಿರೋದು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷನೂ ಬಿಟ್ಟರು, ಈ ಕಡೆಗೆ ಮೊದಲಿಂದ ಧರ್ಮನೂ ಬಿಟ್ಟರು. ಅರ್ಥ ಕಾಮ ಮಾತ್ರ ಉಳಿದಿರೋದು. ಇಂಥದಕ್ಕೆ ಏನಾದರೂ ಅರ್ಥ ಇದೆಯಾ? ಯೋಚನೆ ಮಾಡಿ.